ಶ್ರೀಕರನಾರಾಯಣೋ ವಿಜಯತೆ ತಮಾಂ. ಶ್ರೀಕರನಾರಾಯಣೋ ವಿಜಯತೆ ತಮಾಂ. ಶ್ರೀಕರನಾರಾಯಣೋ ವಿಜಯತೆ ತಮಾಂ. ಶ್ರೀಕರನಾರಾಯಣ ದೇವರನ್ನು ಧ್ಯಾನದಲ್ಲಿ ಚಿಂತಿಸುತ್ತಾ ನೇರವಾಗಿ ಕುಳಿತು ಹೃದಯ ಮಧ್ಯದಲ್ಲಿ ಶ್ರೀಕರನಾರಾಯಣ ದೇವರನ್ನು ಸಂಸ್ಥಾಪನೆ ಮಾಡಿ ಆಜ್ಞಾಚಕ್ರದಲ್ಲಿ ಶ್ರೀಕರನಾರಾಯಣ ದೇವರನ್ನು ಚಿಂತಿಸುತ್ತಾ ತೆರೆದ ಕಣ್ಣುಗಳಿಂದ ಶ್ರೀಕರನಾರಾಯಣ ದೇವರ ಪಾದತಲಗಳನ್ನೇ ವೀಕ್ಷಿಸುತ್ತಾ ಚಕ್ರಶಂಖ ಗದಾ ಪದ್ಮಾದ್ಯ ಆಯುಧಗಳನ್ನು ಅಂಗಾಲಿನಲ್ಲಿ ನೋಡುತ್ತಾ ಶ್ರೀಕರನಾರಾಯಣ ದೇವರ ಆ ಪಾದದ ರಜಸ್ಸನ್ನು ಶಿರಸ ವಹಿಸಿ ಅವರ ಅನುಗ್ರಹವನ್ನು ಪಡೆಯುವುದಕ್ಕೋಸ್ಕರ ನರಸಿಂಹಾವತಾರದ ಚಿಂತನೆಯಲ್ಲಿ ತೊಡಗಿಕೊಳ್ಳುತ್ತಿದ್ದೇನೆ. ಶ್ರೀಕರನಾರಾಯಣ ದೇವರೇ ನರಸಿಂಹದೇವರಾಗಿ ಅವತಾರವನ್ನು ಮಾಡಿ ಇಂದಿಗೂ ಕೂಡ ನಮ್ಮೆಲ್ಲರನ್ನು ರಕ್ಷಣೆ ಮಾಡುತ್ತಲೇ ಇದ್ದಾರೆ. ಪ್ರತಿ ಕ್ಷಣವೂ ಎದುರಾಗುತ್ತಿರುವ ಎಲ್ಲ ವಿಘ್ನಗಳನ್ನು ಧ್ವಂಸ ಮಾಡುತ್ತಾ ನಮ್ಮ ಸಂಪೂರ್ಣ ಯೋಗಕ್ಷೇಮವನ್ನು ವೀಕ್ಷಿಸುತ್ತಾ ಆ ನರಸಿಂಹ ಸ್ವಾಮಿಯು ನಮ್ಮನ್ನು ಪ್ರತಿ ಕ್ಷಣವೂ ರಕ್ಷಣೆ ಮಾಡುವ ಕಾರಣದಿಂದಲೇ ನಾವು ಬದುಕಿ ಉಳಿದಿದ್ದೇವೆ, ಎಲ್ಲ ಆಪತ್ತುಗಳಿಂದ ದೂರವಾಗಿದ್ದೇವೆ. ಇಂತಹ ನನ್ನ ನೆಚ್ಚಿನ ನನ್ನ ನಿರಂತರ ಆಪದ್ಬಾಂಧವರಾದ ನರಸಿಂಹದೇವರ 2ನೆಯ ದಿವಸದ ಈ ಚರಿತ್ರೆಯ ಧ್ಯಾನದಲ್ಲಿ ನನ್ನನ್ನು ನಾನು ಸಂಪೂರ್ಣವಾಗಿ ಸಮರ್ಪಿಸಿಕೊಳ್ಳುತ್ತಿದ್ದೇನೆ. ಜಯ ವಿಜಯ ಎಂಬ ಇಬ್ಬರು ದ್ವಾರಪಾಲಕರು ಹಿರಣ್ಯಾಕ್ಷ ಹಿರಣ್ಯಕಶಿಪುವಾಗಿ ಹುಟ್ಟಿದ್ದಾರೆ. ವಿಜಯನ ಆವೇಶವುಳ್ಳ ಹಿರಣ್ಯಾಕ್ಷನು ವರಾಹ ದೇವರಿಂದ ಸತ್ತು ಬಿದ್ದಿದ್ದಾನೆ. ಜಯನ ಆವೇಶವುಳ್ಳ ಹಿರಣ್ಯಕಶಿಪು ಮಾತ್ರ ಉಳಿದಿದ್ದಾನೆ. ಆ ಹಿರಣ್ಯಕಶಿಪು ತಾನೇ ಬ್ರಹ್ಮ ಪದವಿಯನ್ನು ಹೊಂದಬೇಕು ಎಂಬ ದುರುದ್ದೇಶದಿಂದ ಚತುರ್ಮುಖ ಬ್ರಹ್ಮದೇವರನ್ನು ಕುರಿತು ತಪಸ್ಸನ್ನು ಆಚರಣೆ ಮಾಡಿದ್ದಾನೆ. ಚತುರ್ಮುಖ ಬ್ರಹ್ಮದೇವರು ಅವನ ತಪಸ್ಸಿಗೆ ಒಲಿದು ಪ್ರತ್ಯಕ್ಷರಾಗಿ ಅವನು ಕೇಳಿದ್ದೆಲ್ಲ ವರವನ್ನು ನೀಡಿ ಅದೃಶ್ಯರಾಗಿದ್ದಾರೆ. ಯಾವುದರಿಂದಲೂ ತನಗೆ ಮರಣ ಬರಬಾರದು, ಚತುರ್ಮುಖ ಬ್ರಹ್ಮದೇವರ ಸೃಷ್ಟಿಯಲ್ಲಿ ಯಾವ ಪದಾರ್ಥಗಳಿವೆಯೋ ಅವುಗಳಿಂದ ಸರ್ವಥಾ ತನಗೆ ಮರಣ ಬರಬಾರದು ಎಂಬ ವರವನ್ನು ಪಡೆದುಕೊಂಡ ಹಿರಣ್ಯಕಶಿಪು ಅತ್ಯಂತ ಅಹಂಕಾರವನ್ನು ಹೊಂದಿದ್ದಾನೆ. ತನಗೆ 3 ಲೋಕಗಳಲ್ಲಿ ಸರಿಸಾಟಿಯಾದವನು ಮತ್ತೊಬ್ಬನಿಲ್ಲ ಎಂದು ಬೀಗಿದ್ದಾನೆ. ಅರಮನೆಗೆ ಆಗಮಿಸಿದ್ದಾನೆ. 3 ಲೋಕಗಳನ್ನು ಕೂಡ ಗೆಲ್ಲಲು ಉದ್ಯುಕ್ತನಾಗಿದ್ದಾನೆ. ಪುನಃ ಮನುಷ್ಯರನ್ನು, ರಾಜರನ್ನು, ಗಂಧರ್ವರನ್ನು ಎಲ್ಲರನ್ನೂ ಕೂಡ ಸೋಲಿಸಿ ಸಮಗ್ರ ಭೂಮಂಡಲವನ್ನು ತನ್ನ ಅಧೀನವನ್ನಾಗಿ ಮಾಡಿಕೊಂಡ ಮೇಲೆ ಪಕ್ಷಿಗಳು, ನಾಗರು, ಸಿದ್ಧರು, ಚಾರಣರು, ವಿದ್ಯಾಧರರು, ಋಷಿಗಳು, ಪಿತೃದೇವತೆಗಳು, ಮನುಗಳು, ಯಕ್ಷರು, ರಾಕ್ಷಸರು, ಪಿಶಾಚಗಳು, ಭೂತಗಳು, ಪ್ರೇತಗಳು ಎಲ್ಲವನ್ನು ಕೂಡ ತನ್ನ ಅಧೀನವನ್ನಾಗಿ ಮಾಡಿಕೊಳ್ಳುತ್ತಾನೆ. ಅನಂತರ ದೇವೇಂದ್ರನ ಲೋಕವಾದ ಸ್ವರ್ಗ ಲೋಕಕ್ಕೆ ತೆರಳಿದ್ದಾನೆ. ದೇವೇಂದ್ರನ ಅರಮನೆಯನ್ನೇ ತನ್ನ ವಾಸಸ್ಥಾನವನ್ನಾಗಿ ಮಾಡಿಕೊಂಡಿದ್ದಾನೆ. ಅಲ್ಲಿರುವ ಎಲ್ಲ ದೇವತೆಗಳನ್ನು ಕೂಡ ಓಡಿಸಿದ್ದಾನೆ. 3 ಲೋಕಗಳಲ್ಲಿ ಏಕಚಕ್ರಾಧಿಪತಿಯಾಗಿ ದೇವೇಂದ್ರನ ಅರಮನೆಯಲ್ಲಿ ವಾಸ ಮಾಡುತ್ತಾ ಮುಂದಿನ ದಿವಸಗಳಲ್ಲಿ ಕಾಲವನ್ನು ಕಳೆದಿದ್ದಾನೆ ಹಿರಣ್ಯಕಶಿಪು. ವಸು, ರುದ್ರ, ಆದಿತ್ಯ, ಇಂದ್ರ ಮೊದಲಾದ ಕೆಲವು ದೇವತೆಗಳನ್ನು ಬಿಟ್ಟು ಉಳಿದೆಲ್ಲ ದೇವತೆಗಳು ಅನಿವಾರ್ಯವಾಗಿ ಹಿರಣ್ಯಕಶಿಪುವಿನ ಅನುಚರರಾಗಿ ಬದುಕುವ ಸ್ಥಿತಿ ಬಂದಿದೆ. ನಾರದ, ತುಂಬುರು ಮೊದಲಾದವರೂ ಕೂಡ ಅವನ ಗುಣಗಾನವನ್ನೇ ಮಾಡುವ ಪರಿಸ್ಥಿತಿ ಎದುರಾಗಿದೆ. ಸಿದ್ಧರು, ಗಂಧರ್ವರು, ವಿದ್ಯಾಧರರು, ಅಪ್ಸರೆಯರು ಕೂಡ ಹಿರಣ್ಯಕಶಿಪುವಿನ ಸೇವಕರಾಗಿದ್ದಾರೆ. ಆ ಹಿರಣ್ಯಕಶಿಪು ಎಷ್ಟು ದುಷ್ಟ ಅಂತ ಅಂದರೆ ಪ್ರಕೃತಿಯನ್ನೇ ನಿಯಂತ್ರಣ ಮಾಡ್ತಾ ಇದ್ದಾನೆ. ಭೂಮಿದೇವಿಯನ್ನು ಕುರಿತು ಆಜ್ಞೆ ಮಾಡಿದ್ದಾನೆ. ಯಾರೂ ಬೀಜವನ್ನು ಬಿತ್ತುವುದಿಲ್ಲ, ಯಾರೂ ಕೃಷಿ ಮಾಡುವುದಿಲ್ಲ. ಆದರೂ ಕೂಡ ಯಾರಿಗೆ ಏನೇನು ದವಸ ಧಾನ್ಯಗಳನ್ನು ಕಾಲಕ್ಕೆ ಕೊಡಬೇಕು, ನೀನು ಕೊಡಬೇಕು. ನನ್ನ ಆಳ್ವಿಕೆಯಲ್ಲಿ ಪ್ರತಿಯೊಬ್ಬರನ್ನೂ ಕೂಡ ಹೊಟ್ಟೆ ತುಂಬಿಸುವ ಕಾರ್ಯ ನಿನ್ನದು. ಹೀಗೆ ಭೂಮಿಗೆ ಅಪ್ಪಣೆ ಮಾಡಿದ್ದಾನೆ.
ಸಮುದ್ರಗಳನ್ನು ಕುರಿತು ಹಿರಣ್ಯಕಶಿಪು ಹೇಳಿದಾನೆ, ನಿಮ್ಮಲ್ಲಿ ಯಾವ ಅಮೂಲ್ಯವಾದ ರತ್ನಗಳಿವೆಯೋ ಅವೆಲ್ಲ ತಂದು ನನಗೆ ಒಪ್ಪಿಸಬೇಕು. ಹಸುಗಳಿಗೆ ಅಪ್ಪಣೆ ಮಾಡಿದ್ದಾನೆ, ಆಹಾರವನ್ನು ನಾವು ಹಾಕೋದಿಲ್ಲ, ನೀವಾಗೇ ಹಾಲನ್ನು ಕೊಡಬೇಕು. ವೃಕ್ಷಗಳಿಗೆ ಹೇಳಿದ್ದಾನೆ, ನೀವು ಋತುಗಳಲ್ಲಿ ಮಾತ್ರ ಫಲಪುಷ್ಪಗಳನ್ನು ಬಿಡೋದಲ್ಲ, ಸರ್ವ ಕಾಲದಲ್ಲೂ ಕೂಡ ನೀವು ಫಲಪುಷ್ಪಗಳನ್ನು ಬಿಡ್ತಾಲೇ ಇರಬೇಕು. ಹೀಗೆ ಪ್ರಕೃತಿಗೆ ವಿರುದ್ಧವಾಗಿ ಎಲ್ಲಕ್ಕೂ ಕೂಡ ಬೆದರಿಸುತ್ತಾ ತನ್ನ ಮನಸಾ ಇಚ್ಛೆಯಂತೆ ಮೆರೆದಿದ್ದಾನೆ ಹಿರಣ್ಯಕಶಿಪು. ಮಹಾಭಾರತ ಹೇಳುತ್ತೆ, ನರಕದಲ್ಲಿ ಯಾವ ಯಾವ ಪಾಪಿಗಳಿದಾರೋ ಅವರನ್ನೆಲ್ಲ ತಂದು ಸ್ವರ್ಗದಲ್ಲಿ ಇಟ್ಟು ಅವರನ್ನು ಮೆರೆಸ್ತಾ ಇದ್ದಂತೆ. ಎಲ್ಲ ಸಾತ್ವಿಕರಿಗೆ ನಿರಂತರ ಉಪದ್ರವವನ್ನು ಕೊಡ್ತಾಲೇ ಇದ್ದಾನೆ ಹಿರಣ್ಯಕಶ್ಯಪು. ಇವನ ಉಪದ್ರವವನ್ನು ತಾಳಲಿಕ್ಕೆ ಯಾವ ಸಜ್ಜನರಿಗೂ ಇನ್ನು ಮುಂದೆ ಸಾಧ್ಯವಾಗೋದಿಲ್ಲ ಅನ್ನೋ ಸ್ಥಿತಿ ಬಂದಿದೆ. ಆಗ ಎಲ್ಲ ದೇವತೆಗಳು ಚತುರ್ಮುಖ ಬ್ರಹ್ಮದೇವರನ್ನ ಶರಣಾಗತರಾಗಿದ್ದಾರೆ. ಚತುರ್ಮುಖ ಬ್ರಹ್ಮದೇವ ಹಿಂದೆ ಹಿರಣ್ಯಕಶ್ಯಪುವಿಗೆ ವರ ಕೊಡುವಂಥ ಎಲ್ಲ ದೇವತೆಗಳು ಶರಣಾಗತರಾಗಿದ್ರು. ಈಗ ಆ ವರ ಕೊಟ್ಟಿದ್ದರಿಂದ ಅವನು ಇಷ್ಟೊಂದು ಅಹಂಕಾರ ಹೊಂದಿದ್ದಾನೆ, ಜಗತ್ತನ್ನು ನಾಶ ಮಾಡ್ತಿದ್ದಾನೆ. ಈಗ ಆ ವರವನ್ನು ಹಿಂದೆ ಪಡೆದುಕೋ, ಇಲ್ಲ ಅವನನ್ನು ಸಂಹಾರ ಮಾಡುವಂಥ ಈಗ ಶರಣಾಗತರಾಗ್ತಿದ್ದಾರೆ. ಆಗ ಚತುರ್ಮುಖ ಬ್ರಹ್ಮದೇವರು, ಇದು ನನ್ನಿಂದ ಸಾಧ್ಯವಾಗೋದಲ್ಲ, ಅದಕ್ಕೆ ನಾವೆಲ್ಲರೂ ಮಹಾವಿಷ್ಣುವನ್ನೇ ಶರಣಾಗತರಾಗೋಣ ಅಂತ ಕ್ಷೀರ ಸಮುದ್ರದ ಸಮೀಪಕ್ಕೆ ತೆರಳಿ ಭಗವಂತನನ್ನು ಚತುರ್ಮುಖ ಬ್ರಹ್ಮದೇವರು ಸ್ತೋತ್ರ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ನಮೋ ಭಗವತೆ ಮಹಾಪುರುಷಾಯ ಮಹಾತ್ಮನೆ ವಿಶುದ್ಧಾನುಭವಾನಂದ ಸಂದೋಹಾಯ ಯುತಾಭಯಂ. ಪರಮಪುರುಷನಾದ ಭಗವಂತನೇ, ನಾವೆಲ್ಲ ದೇವತೆಗಳು ನಿನ್ನಲ್ಲಿ ಶರಣಾಗತರಾಗಿ ಬಂದಿದ್ದೀವಿ. ನೀನು ಮಹಾತ್ಮ, ನೀನು ಸರ್ವತಂತ್ರ ಸ್ವತಂತ್ರ, ಅನಾದಿ ನಿತ್ಯ, ಷಡ್ಗುಣೈಶ್ವರ್ಯ ಸಂಪನ್ನ. ವಿಶುದ್ಧವಾದ ಜ್ಞಾನಾನಂದಾತ್ಮಕಗಳೇ ನಿನ್ನ ದೇಹ. ನಮಗೆ ಬಂದಿರುವ ಈ ಭಯವನ್ನು ಪರಿಹಾರ ಮಾಡು. ದೇವತೆಗಳ ಪ್ರಾರ್ಥನೆಯನ್ನು ಭಗವಂತ ಕೇಳಿಸಿಕೊಂಡಿದ್ದಾನೆ. ಮೇಘ ಗಂಭೀರವಾದ ಧ್ವನಿಯಿಂದ ಉತ್ತರವನ್ನು ನೀಡಿದ್ದಾನೆ. ದೇವತೆಗಳೇ, ಭಯಪಡಬೇಡಿ, ನಿಮಗೆಲ್ಲರಿಗೂ ಕೂಡ ಮಂಗಳ ಉಂಟಾಗುತ್ತೆ, ಶುಭವಾಗುತ್ತೆ. ಕ್ಷುದ್ರ ದೈತ್ಯನಾದ ಹಿರಣ್ಯಕಶ್ಯಪುವಿನ ದೌರ್ಜನ್ಯವನ್ನು ನಾನೂ ಕೂಡ ಗಮನಿಸ್ತಾ ಇದ್ದೀನಿ. ಅದಕ್ಕೆ ಪರಿಹಾರವನ್ನು ಕೂಡ ನಾನು ಮಾಡ್ತೀನಿ. ಆ ಸಮಯಕ್ಕಾಗಿ ನೀವು ನಿರೀಕ್ಷೆ ಮಾಡಿ ಅಷ್ಟೇ. ಯದಾ ದೇವೇಶು ವೇದೇಶು ಗೋಷು ವಿಪ್ರೇಷು ಸಾಧುಷು ಧರ್ಮೇ ಮೈಚ ವಿದ್ವೇಷ ಸವಾ ಆಶು ವಿನಶ್ಯತಿ. ಯಾವಾಗ ದೇವತೆಗಳಲ್ಲಿ, ವೇದಗಳಲ್ಲಿ, ಗೋಗಳಲ್ಲಿ, ವಿಪ್ರರಲ್ಲಿ ಹಾಗೂ ಸಜ್ಜನರಲ್ಲಿ, ಧರ್ಮದಲ್ಲಿ ಮತ್ತು ನನ್ನಲ್ಲಿ ದ್ವೇಷವನ್ನು ಸಾಧಿಸ್ತಾರೋ ಆಗ ಅವನಿಗೆ ವಿನಾಶಕಾಲ ಬಂದಿದೆ ಅಂತ ಅರ್ಥ. ನಿರ್ವೈರಾಯ ಪ್ರಶಾಂತಾಯ ಸ್ವಸುತಾಯ ಮಹಾತ್ಮನೆ ಪ್ರಹ್ಲಾದ ಯದಾ ದೃಹ್ಯೇತ್ ಹನಿಷ್ಯೇಪಿ ವರೋರ್ಜಿತಂ. ದೇವರು ಮಾತನಾಡ್ತಾನೆ, ಅವನಿಗೆ ಒಬ್ಬ ಒಳ್ಳೆಯ ಮಗ ಹುಟ್ಟುತ್ತಾನೆ, ಅತ್ಯಂತ ಸಜ್ಜನ. ಅವನಿಂದಲೇ ಅವನ ಸಂಹಾರ ಆಗೋದಿದೆ. ಅವನ ಮಗನನ್ನು ಯಾವಾಗ ಅವನು ದ್ವೇಷ ಮಾಡಲಿಕ್ಕೆ ಮತ್ತು ಹಿಂಸೆ ನೀಡಲಿಕ್ಕೆ ಪ್ರಾರಂಭ ಮಾಡ್ತಾನೋ ಆಗ ಅವನು ಎಷ್ಟೇ ಬಲಿಷ್ಠನಾಗಿದ್ದರೂ ನಾನು ಅವನನ್ನು ಬಿಡೋದಿಲ್ಲ, ಅವನನ್ನು ಸಂಹಾರ ಮಾಡಿಯೇ ತೀರ್ತೀನಿ. ಭಯಪಡದೆ ನೀವು ನಿಮ್ಮ ಕರ್ತವ್ಯಗಳಲ್ಲಿ ತೊಡಗಿರಿ. ಸಮಸ್ತ ದೇವತೆಗಳು ಭಗವಂತನ ಮಾತುಗಳನ್ನು ಕೇಳಿಸಿಕೊಂಡು ನೆಮ್ಮದಿಯನ್ನು ಹೊಂದಿದ್ದಾರೆ ಹಾಗೂ ತಮ್ಮ ತಮ್ಮ ಸ್ಥಳಕ್ಕೆ ಹಿಂತಿರುಗಿದ್ದಾರೆ. ಈ ಕಡೆ ಪತಿಯ ಘೋರ ತಪಸ್ಸು ಮುಗಿಯಬೇಕು, ನನ್ನ ಪತಿ ಮನೆಗೆ ಬರಬೇಕು, ಆಗಲೇ ನಾನು ಮಗುವನ್ನು ಹಡಿತೀನಿ ಅಂತ ಕಯಾದುವಿನ ಅಪೇಕ್ಷೆ. ಅದರಂತೆ ಹಿರಣ್ಯಕಶಿಪು ಮನೆಗೆ ಬಂದ ಮೇಲೆ ಪ್ರಹ್ಲಾದನನ್ನು ಹಡೆದಿದ್ದಾಳೆ. ಪ್ರಹ್ಲಾದ ಹುಟ್ಟಿದ್ದಾನೆ. ಸಮಸ್ತ ದೇವತೆಗಳಿಗೆ ಸಂತೋಷವಾಗಿದೆ. ಎಲ್ಲ ಕಡೆಯೂ ಕೂಡ ಶುಭಶಕುನ ಉಂಟಾಗಿದೆ. ಬೆಳೀತಾ ಇರುವಂತಹ ಪ್ರಹ್ಲಾದ ಅತ್ಯಂತ ಗುಣಭರಿತನಾಗ್ತಾ ಇದ್ದಾನೆ. ಅವನಿಗೆ ಯಾವಾಗಲೂ ಆಟದ ಬಗ್ಗೆ ಆಸಕ್ತಿನೇ ಬರೋದಿಲ್ಲ, ಹರಟೆಯ ಬಗ್ಗೆ ಆಸಕ್ತಿ ಇಲ್ಲ, ಯಾವಾಗಲೂ ದೇವರ ಸ್ಮರಣೆಯನ್ನೇ ಮಾಡ್ತಾ ಇರ್ತಾನೆ. ಆತ್ಮವತ್ ಸರ್ವಭೂತಾನಾಂ ಏಕಃ ಪ್ರಿಯ ಸುಹೃತ್ಸಮಃ ದಾಸವತ್ ಸನ್ನತಾರ್ಯಾಂಘ್ರಿ ಪಿತೃವದ್ದೀನ ವತ್ಸಲಃ. ಸಕಲ ಭೂತಗಳನ್ನು ತನ್ನಂತೆ ಕಾಣ್ತಾನೆ, ಎಲ್ಲರನ್ನೂ ಕೂಡ ಪ್ರೀತಿ ಮಾಡ್ತಾನೆ, ಎಲ್ಲ ಸಜ್ಜನರಿಗೆ ಪರಮ ಮಿತ್ರನಾಗಿದ್ದಾನೆ, ಪೂಜ್ಯರಲ್ಲಿ ದಾಸನಂತೆ ನಡೆದುಕೊಳ್ತಾನೆ, ದುಃಖಿತರಲ್ಲಿ ತಂದೆಯಂತೆ ವರ್ತಿಸ್ತಾನೆ.
ಬಾಲ್ಯದಿಂದಲೇ ಅವನಲ್ಲಿ ಬಂದಿರುವಂತಹ ಒಂದೊಂದು ಗುಣಗಳು ಅದ್ಭುತ, ಅನ್ಯಾದೃಶ, ಹೆಮ್ಮರವಾಗಿ ಆ ಗುಣಗಳು ಬೆಳೆಯುತ್ತವೆ. ದುಃಖದ ಪ್ರಸಂಗಗಳು ಎದುರಾದರೆ ಅವನ ಮನಸ್ಸು ಕ್ಷೋಭೆಗೆ ಒಳಗಾಗೋದೇ ಇಲ್ಲ. ಸಹಜವಾಗಿ ಮಕ್ಕಳಿಗೆ ಆಟಿಕೆಗಳಲ್ಲಿ ಆಸಕ್ತಿ ಇರುತ್ತೆ, ತಿನ್ನುವುದರಲ್ಲಿ ಆಸಕ್ತಿ ಇರುತ್ತೆ. ಆದರೆ ಪ್ರಹ್ಲಾದನಿಗೆ ಗೊತ್ತು ಇದೆಲ್ಲವೂ ಕೂಡ ಅನಿತ್ಯ ಅಂತ. ಅವುಗಳಲ್ಲೂ ಕೂಡ ಆಸಕ್ತಿ ತೋರಿಸ್ತಾ ಇರಲಿಲ್ಲ. ಅಸುರ ಜಾತಿಯಲ್ಲಿ ಹುಟ್ಟಿದಾನೆ, ದೈತ್ಯ ಕುಲದಲ್ಲಿ ಹುಟ್ಟಿದಾನೆ. ಆದರೆ ಲವಲೇಶವು ದೈತ್ಯ ಸ್ವಭಾವ ಅವನಲ್ಲಿ ಇಲ್ಲ. ಪುಟ್ಟ ಬಾಲಕನಾಗಿದ್ದರೂ ಬಹುದೊಡ್ಡ ಗುಣಗಳು ಅವನಲ್ಲಿ ಮನೆ ಮಾಡಿವೆ. ನಾರದರಿಗೆ ಭಾರೀ ಸಂತೋಷ ಆಗುತ್ತೆ. ಆ ಪ್ರಹ್ಲಾದನ ಗುಣಗಳನ್ನು ನೋಡಿ ಭಾರೀ ಸಂತೋಷ ಆಗುತ್ತೆ. ನಾರದರು ವರ್ಣನೆ ಮಾಡಿ ಹೇಳ್ತಾರೆ, ಗುಣೈರಳಮ ಸಂಖ್ಯೇಯೇರ್ಮಾಹಾತ್ಮ್ಯಂ ತಸ್ಯ ಸೂಚ್ಯತೆ ವಾಸುದೇವೇ ಭಗವತಿ ಯಸ್ಯ ನೈಸರ್ಗಕೀರತಿ. ಆ ಪ್ರಹ್ಲಾದನಲ್ಲಿ ಎಷ್ಟು ಗುಣ ಇದೆ ಅಂತ ವರ್ಣನೆ ಮಾಡಿ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಒಂದು ದೊಡ್ಡ ಗುಣ ಅವನಲ್ಲಿದೆ, ಅದೊಂದನ್ನು ಮಾತ್ರ ನಾನು ಉಲ್ಲೇಖ ಮಾಡ್ತೀನಿ. ಅದೇನು ಅಂತಂದರೆ, ವಾಸುದೇವನಾದ ಭಗವಂತನಲ್ಲಿ ನಿರಂತರವಾಗಿ ಅವನಿಗೆ ಭಕ್ತಿ ರಸ ಚಿಮ್ಮುತ್ತಾ ಇರುತ್ತೆ. ಅದು ನೈಸರ್ಗಿಕವಾಗಿ ಅವನಲ್ಲಿ ವಾಸುದೇವನ ವಿಷಯದಲ್ಲಿ ಅವನು ಭಕ್ತಿ ಸಂಪನ್ನನಾಗಿದ್ದಾನೆ. ಕುಳಿತಾಗ, ನಿಂತಾಗ, ತಿರುಗಿದಾಗ, ಊಟ ಮಾಡುವಾಗ ಯಾವಾಗಲೂ ದೇವರ ಸ್ಮರಣೆಯನ್ನೇ ಮಾಡ್ತಾನೆ. ಯಾವಾಗಲೂ ಗೋವಿಂದನ ಪ್ರೇಮ ವೀಕ್ಷಣೆಯನ್ನೇ ನಿರೀಕ್ಷಿಸ್ತಾನೆ. ಗೋವಿಂದನ ಚಿಂತನೆಯಲ್ಲೇ ಮುಳುಗಿರ್ತಾನೆ. ಕೆಲವೊಮ್ಮೆ ನಗುತ್ತಾನೆ, ಕೆಲವೊಮ್ಮೆ ಅಳುತ್ತಾನೆ, ಕೆಲವೊಮ್ಮೆ ಕುಣಿಯಕ್ಕೆ ಪ್ರಾರಂಭ ಮಾಡ್ತಾನೆ. ಹರೇ ಹರೇ ಅಂತ ಗಟ್ಟಿಯಾಗಿ ಕೂಗ್ಬಿಡ್ತಾನೆ. ಇನ್ನೊಮ್ಮೆ ಸ್ತಬ್ಧ ಚಿತ್ರದಂತೆ ಧ್ಯಾನ ಮಾಡ್ತಾ ಕುಳಿತು ಬಿಡ್ತಾನೆ. ಒಮ್ಮೊಮ್ಮೆ ಇದ್ದಕ್ಕಿದ್ದಂತೆ ರೋಮಾಂಚಿತನಾಗ್ತಾನೆ. ಕೆಲವೊಮ್ಮೆ ಉಸಿರಾಟವನ್ನೇ ನಿಲ್ಲಿಸಿರ್ತಾನೆ. ಆನಂದ ಬಾಷ್ಪವನ್ನು ಸುರಿಸಿರ್ತಾನೆ. ಅರ್ಧ ಕಣ್ಣು ಮುಚ್ಚಿ ಇದ್ದು ಬಿಡ್ತಾನೆ. ಹೀಗೆ ಇವನ ವಿಚಿತ್ರವಾದ ಹರಿಧ್ಯಾನ, ಹರಿತತ್ಪರತೆಯನ್ನು ನೋಡಿದ್ರೆ ಎಂಥವರಿಗೂ ಕೂಡ ಆಶ್ಚರ್ಯ ಆಗುತ್ತೆ. ಯಾವ ಋಷಿಮುನಿಗಳಿಗೂ ಕೂಡ ಇಷ್ಟೊಂದು ಭಕ್ತಿ, ಭಾವುಕತನ, ಏಕಾಗ್ರತೆ ಸಾಧ್ಯವಾಗಿರೋಲ್ಲ. ಇವನಿಗೆ ಮಾತ್ರ ಅದು ಸುಲಭವಾಗಿ ಸಾಧ್ಯವಾಗಿ ಬಿಡುತ್ತೆ. ಹಿರಣ್ಯಕಶ್ಯಪಿಗೂ ಇನ್ನೂ ಕೂಡ ತನ್ನ ಮಗನ ವೈಶಿಷ್ಟ್ಯ ಅರ್ಥ ಆಗಿಲ್ಲ. ಅವನು ಗುರುಕುಲಕ್ಕೆ ತನ್ನ ಮಗನನ್ನು ಕಳಿಸ್ಬೇಕು ಅಂತ ಶುಕ್ರಾಚಾರ್ಯರ ಮಕ್ಕಳು ಷಂಡ ಮತ್ತು ಮರ್ಕ ಅಂತ ಆ ಶುಕ್ರಾಚಾರ್ಯರ ಮಕ್ಕಳ ಬಳಿ ಗುರುಕುಲವಾಸಕ್ಕೆ ಕಳಿಸ್ತಾನೆ ರಾವಣ. ಹಿರಣ್ಯಕಶ್ಯಪು ಕಳಿಸ್ತಾನೆ. ಹಿರಣ್ಯಕಶ್ಯಪುವಿಗೆ ಹೇಗೆ ಅಭಿಪ್ರಾಯ ಇರುತ್ತೋ ಹಾಗೆ ಇವರು ಷಂಡ ಮತ್ತು ಮರ್ಕರು ಪಾಠವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆದರೆ ಪ್ರಹ್ಲಾದ ಮಾತ್ರ ಸುಮ್ಮನೆ ಪಾಠ ಕೂತಿರ್ತಿದ್ದ. ಅವ್ರು ಹೇಳೋದನ್ನು ಯಾವುದನ್ನೂ ಕಲಿತ್ಕೊಳ್ತಿರಲಿಲ್ಲ, ಅದನ್ನು ಅಭ್ಯಾಸ ಕೂಡ ಮಾಡ್ತಿರಲಿಲ್ಲ. ಮತ್ತು ಇವನು ಯಾವಾಗಲೂ ದೇವರ ಸ್ಮರಣೆಯನ್ನೇ ಮಾಡ್ತಿರ್ತಿದ್ದ. ಒಮ್ಮೆ ಮನೆಗೆ ಬಂದ, ಗುರುಕುಲದಿಂದ ಮನೆಗೆ ಬಂದ. ತನ್ನ ತಂದೆಗೆ ಮಗನನ್ನು ನೋಡಿ ಖುಷಿಯಾಯಿತು. ಅಪರೂಪಕ್ಕೆ ಮನೆಗೆ ಬಂದಿದ್ದಾನೆ ಪ್ರಹ್ಲಾದ ಅಂತ ತೊಡೆ ಮೇಲೆ ಕುಳ್ಳಿರಿಸಿಕೊಂಡು ಸಹಜವಾಗಿ ಗುರುಕುಲದಲ್ಲಿ ಏನು ಓದಿದೆ ಹೇಳು ನನಗೆ ಅಂತ ಕೇಳ್ತಾನೆ. ಆಗ ಪ್ರಹ್ಲಾದ ಹಿರಣ್ಯಕಶ್ಯಪಿಗೆ ಉತ್ತರವನ್ನು ನೀಡ್ತಾನೆ. ತತ್ಸಾಧು ಮನ್ಯೇ ಸುರವರ್ಯ ದೇಹಿನಾಂ ಸದಾ ಸಮುದ್ವಿಗ್ನ ಧಿಯಾಮ ಸದ್ಗ್ರಹಾತ್ ಹಿತ್ವಾತ್ಮಪಾತಂ ಗೃಹಮಂಧಕೂಪಂ ವನಂ ಗತೋ ಯದ್ಧರಿಮಾಶ್ರಯೇತ. ಅಪ್ಪ, ಯಾವುದು ಸತ್ಸಿದ್ಧಾಂತಕ್ಕೆ ವಿರುದ್ಧವೋ ಅಂಥ ದುರ್ಮತವನ್ನು ಆಶ್ರಯಿಸಿ ಅದನ್ನೇ ನಾವು ಹೊಗಳ್ತಾ ಇದ್ದರೆ ನಾವು ಗಾಢವಾದ ಒಂದು ಕೂಪದಲ್ಲಿ, ಬಾವಿಯ ಒಳಗಡೆ ನಾವು ಬೀಳುವುದು ನಿಶ್ಚಯ. ಅಂಥ ಹರಿಭಕ್ತಿ ಇಲ್ಲದ ಸತ್ಸಿದ್ಧಾಂತಕ್ಕೆ ವಿರುದ್ಧವಾಗಿ ನಡೆದುಕೊಳ್ಳುವ ಮನೆಯಲ್ಲಿ ವಾಸ ಮಾಡುವುದಕ್ಕಿಂತ ಅರಣ್ಯಕ್ಕೆ ಹೋಗಿ ದೇವರ ಸ್ಮರಣೆ ಮಾಡುವುದು ಒಳ್ಳೆಯದು. ಹಿತ್ವಾತ್ಮ ಪಾಪಂ ಗೃಹಮಂಧಕೂಪಂ ವನಂ ಗತೋ ಯದ್ ಹರಿಮಾಶ್ರಯೇತ. ಈ ಹಿರಣ್ಯಕಶ್ಯಪಿಗೇನೋ ಆಶ್ಚರ್ಯ ಆಯಿತು. ಪ್ರಹ್ಲಾದನ ಮಾತುಗಳನ್ನು ಕೇಳಿ ಒಮ್ಮೆ ಜೋರಾಗಿ ನಕ್ಕು ಬಿಡ್ತಾನೆ. ಬಹುಶಃ ಯಾರೋ ವಿಷ್ಣು ಭಕ್ತರು ಬಂದು ಇವನ ಮನಸ್ಸನ್ನು ಹಾಳು ಮಾಡಿರ್ಬೋದು ಅಂತ ಅಂದುಕೊಳ್ತಾನೆ. ಷಂಡಾಮರ್ಕರನ್ನು ಕರೆದು ಹಿರಣ್ಯಕಶ್ಯಪು ಹೇಳ್ತಾನೆ, ಯಾರೋ ಬರ್ತಾ ಇದ್ದಾರೆ, ವೈಷ್ಣವರು ಬಂದು ಇವನ ಮನಸ್ಸನ್ನು ಹಾಳು ಮಾಡ್ತಿದ್ದಾರೆ
ಹಾಗೆ ಘಟನೆ ನಡೆಯದಂತೆ ನೀವು ಎಚ್ಚರ ವಹಿಸಬೇಕು ಅಂತ ಕಟ್ಟಪ್ಪಣೆಯನ್ನು ಮಾಡ್ತಾನೆ. ಹಿರಣ್ಯಕಶ್ಯಪುವಿನ ಅಪ್ಪಣೆಯಂತೆ ಷಂಡ ಮತ್ತು ಮರ್ಕರು ಗುರುಕುಲಕ್ಕೆ ಪುನಃ ಪ್ರಹ್ಲಾದನನ್ನು ಕರೆದುಕೊಂಡು ಹೋಗಿ ಅತ್ಯಂತ ಪ್ರೀತಿಯಿಂದ ಅವರು ಷಂಡ ಮರ್ಕ ಉಪದೇಶವನ್ನು ಪ್ರಾರಂಭ ಮಾಡಿದ್ದಾರೆ. ಪ್ರಹ್ಲಾದ, ಯಾರೋ ನಿನಗೆ ಕೆಟ್ಟ ಬುದ್ಧಿಯನ್ನು ಹೇಳ್ತಾ ಇದ್ದಾರೆ, ಯಾಕೆ ನೀನು ಈ ರೀತಿಯಾಗಿ ಕೆಟ್ಟದಾದ ಮಾತುಗಳನ್ನು ನಿನ್ನ ತಂದೆ ಮುಂದೆ ಹೇಳಿದೆ ಮಗು, ನಮ್ಮ ಮುಂದೆ ಸತ್ಯವನ್ನು ಹೇಳು ಅಂತ ಕೇಳ್ತಾರೆ. ಆಗ ಪ್ರಹ್ಲಾದ ಹೇಳ್ತಾನೆ, ನಾನು ಯಾವ ಇಚ್ಛೆಯನ್ನು ಯಾವ ಜ್ಞಾನವನ್ನು ಪಡೆದುಕೊಳ್ತೀನೋ ಅದೆಲ್ಲವನ್ನೂ ಕೂಡ ಶ್ರೀಹರಿಯೇ ನೀಡಿದ್ದು. ಅವನ ಇಚ್ಛೆಗೆ ಅಧೀನವಾಗಿ ನಾನು ಬದುಕ್ತಾ ಇದ್ದೀನಿ. ಅವನು ಮಾತ್ರ ಸರ್ವತಂತ್ರ ಸ್ವತಂತ್ರ, ನಾವೆಲ್ಲರೂ ಕೂಡ ಅಸ್ವತಂತ್ರರಾಗಿದ್ದೀವಿ. ನಾವು ಮಾತ್ರ ಅಲ್ಲ, ಚತುರ್ಮುಖಾದಿ ಬ್ರಹ್ಮಾದಿ ದೇವತೆಗಳು ಕೂಡ ಅವನ ಅಧೀನರೇ ಆಗಿದ್ದಾರೆ. ಅಯಸ್ಕಾಂತದ ಹತ್ತಿರ ಕಬ್ಬಿಣವನ್ನು ಇಟ್ಟರೆ ಅದು ಹೇಗೆ ತಾನಾಗಿ ಚಲಿಸುತ್ತೋ ಅದರಂತೆ ಪರಮಾತ್ಮನ ಇಚ್ಛೆ ಎಂಬ ಅಯಸ್ಕಾಂತದಿಂದ ನಮ್ಮೆಲ್ಲರ ಬುದ್ಧಿಯು ಕಾರ್ಯೋನ್ಮುಖವಾಗಿದೆ. ಮತ್ತು ನೀವು ಹೇಗೆ ಚಿಂತನೆ ಮಾಡ್ತೀರೋ ಅದಕ್ಕೆ ವಿರುದ್ಧವಾದ ಚಿಂತನೆಯನ್ನು ನಾನು ಮಾಡ್ತಾ ಇದ್ದೀನಿ. ಆದ್ದರಿಂದ ಇಲ್ಲಿ ಯಾರೂ ಬಂದು ನನಗೇನೂ ತಲೆ ತುಂಬಿಲ್ಲ, ಯಾರೂ ಏನೂ ನನಗೆ ಹೇಳಿಕೊಟ್ಟಿಲ್ಲ ಅಂತ ಪ್ರಹ್ಲಾದ ಉತ್ತರವನ್ನು ನೀಡ್ತಾನೆ. ಷಂಡಾಮರ್ಕರು ಹೇಳ್ತಾರೆ, ನಿನಗೆ ನಾವು ಒಳ್ಳೆಯ ರೀತಿಯಲ್ಲಿ ಮೊದಲು ಹೇಳಿ, ನಾವು ಹೇಳಿದ್ದನ್ನೇ ಹೇಳಬೇಕು, ನಾವು ಕಲಿಸಿದ್ದನ್ನೇ ಕಲಿಬೇಕು ಅಂತ ಉಪದೇಶ ಮಾಡ್ತೀವಿ ಒಳ್ಳೆಯ ಮಾತಿನಲ್ಲಿ. ನೀನು ಒಂದು ವೇಳೆ ನಮ್ಮ ಮಾತನ್ನು ಕೇಳಲಿಲ್ಲ ಅಂದರೆ ಕೋಲ್ ತೊಗೊಂಡು ನಿನಗೆ ಹೊಡಿತೀವಿ, ಆಗ ನಿನಗೆ ಬುದ್ಧಿ ಬರುತ್ತೆ ಅಂತ ಷಂಡಾಮರ್ಕರು ಹೆದರಿಸ್ತಾರೆ. ಮುಂದಿನ ದಿವಸಗಳಲ್ಲಿ ಹೀಗೆ ಹೆದರಿಸಿ ಅವರು ವಿದ್ಯೆಯನ್ನು ಹೇಳಿಕೊಟ್ರು ಷಂಡ ಮತ್ತು ಮರ್ಕರು. ಪ್ರಹ್ಲಾದ ಮಾತ್ರ ಬಗ್ಗೋದೇ ಇಲ್ಲ, ಯಾವಾಗಲೂ ಹರಿಧ್ಯಾನ ಬಿಡೋದೇ ಇಲ್ಲ. ಮತ್ತೊಮ್ಮೆ ತನ್ನ ತಂದೆಯ ಬಳಿ ಪ್ರಹ್ಲಾದ ಹೋಗುವ ಪ್ರಸಂಗ ಬರುತ್ತೆ. ಆಗ ಷಂಡ ಮತ್ತು ಮರ್ಕರು ಈ ಬಾರಿ ಪ್ರಹ್ಲಾದ ಖಂಡಿತ ತನ್ನ ತಂದೆಗೆ ಸಂತೋಷವನ್ನು ಉಂಟು ಮಾಡ್ತಾನೆ ಎನ್ನುವಂತಹ ವಿಶ್ವಾಸವನ್ನು ಹೊಂದಿರ್ತಾರೆ. ಅವನ ತಾಯಿ ವಿಶೇಷವಾಗಿ ಸ್ನಾನಾದಿಗಳನ್ನು ಮಾಡಿಸ್ತಾಳೆ, ಅಲಂಕಾರವನ್ನು ಮಾಡ್ತಾಳೆ. ಹಿರಣ್ಯಕಶ್ಯಪುವಿನ ಮುಂದೆ ಹೋಗಿ ನಿಲ್ತಾನೆ ಪ್ರಹ್ಲಾದ. ಭಕ್ತಿಯಿಂದ ತಂದೆ ತಾಯಿಗಳ ಪಾದಗಳಿಗೆ ನಮಸ್ಕಾರವನ್ನು ಮಾಡ್ತಾನೆ. ಖುಷಿಯಾಗಿಬಿಡುತ್ತೆ ಹಿರಣ್ಯಕಶ್ಯಪುವಿಗೆ, ಭಾರೀ ಖುಷಿಯಾಗಿಬಿಡುತ್ತೆ. ನನ್ನ ಮಗ ನಮಸ್ಕಾರ ಮಾಡ್ದ, ಪರಮಾನಂದವನ್ನು ಅನುಭವಿಸ್ತಾನೆ. ಅನಂತರ ಸ್ವಲ್ಪ ಹೊತ್ತಿನ ಅನಂತರ ಆನಂದ ಬಾಷ್ಪವನ್ನು ಸುರಿಸ್ತಾ ಪ್ರಹ್ಲಾದನನ್ನು ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡು ಹೀಗೆ ಮಾತನಾಡ್ತಾನೆ ಹಿರಣ್ಯಕಶ್ಯಪು. ನೀನು ಗುರುಕುಲದಲ್ಲಿ ಇತ್ತೀಚಿನ ದಿವಸಗಳಲ್ಲಿ ಏನು ಕಲಿತೆ ಹೇಳು ಪ್ರಹ್ಲಾದ ಅಂತ ಹೇಳಿದಾಗ ಪ್ರಹ್ಲಾದ ಹೇಳ್ತಾನೆ, ತಂದೆ, ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಮಾತ್ಮನಿವೇದನಂ. ತಂದೆ, ಯಾವಾಗಲೂ ನಾವು ವಿಷ್ಣುವಿನ ಮಹಿಮೆಯನ್ನೇ ಕೇಳಬೇಕು, ಅವನ ಮಹಿಮೆಯನ್ನೇ ಕೀರ್ತನೆ ಮಾಡಬೇಕು, ಅವನನ್ನೇ ಸ್ಮರಣೆ ಮಾಡಬೇಕು, ಅವನ ಪಾದಸೇವೆಯಲ್ಲೇ ನಾವು ತಲ್ಲೀನರಾಗಿರಬೇಕು, ಹಾಗೂ ಅರ್ಚನೆಯನ್ನು ಮಾಡಬೇಕು. ವಿಷ್ಣುವನ್ನೇ ನಾವು ನಮಸ್ಕಾರ ಮಾಡಬೇಕು, ದಾಸ್ಯ ಭಾವವನ್ನು ತಾಳಬೇಕು, ಅವನಲ್ಲೇ ಪರಮ ಸ್ನೇಹವನ್ನು ಕೂಡ ನಾವು ಆಚರಿಸಬೇಕು. ಇಷ್ಟೆಲ್ಲ ಮಾಡಿ ಕೊನೆಯಲ್ಲಿ ತಮ್ಮನ್ನೇ ತಾವು ಸಮರ್ಪಣೆ ಮಾಡಿಕೊಂಡು ಬಿಡಬೇಕು. ಯಾರು ಇದನ್ನೇ ನವವಿಧ ಭಕ್ತಿ ಅಂತ ಕರೀತಾರೆ, ಶ್ರವಣ, ಕೀರ್ತನ, ಸ್ಮರಣ, ಪಾದಸೇವನ, ಅರ್ಚನ, ವಂದನ, ದಾಸ್ಯ, ಸಖ್ಯ, ಆತ್ಮನಿವೇದನ ಅಂತ ಯಾರು ಹೀಗೆ ನವವಿಧವಾದ ಭಕ್ತಿಗಳನ್ನು ಆಚರಣೆ ಮಾಡ್ತಾರೋ ಆಗ ಅವನು ಗುರುಕುಲದಲ್ಲಿ ಅಧ್ಯಯನ ಮಾಡಿದ್ದು ಸಾರ್ಥಕ ಆಗುತ್ತೆ, ಇಲ್ಲದೇ ಇದ್ದರೆ ಅಧ್ಯಯನ ಮಾಡಿದ್ದು ವ್ಯರ್ಥ ಆಗುತ್ತೆ ಅಂತ ಪ್ರಹ್ಲಾದರಾಜರು ತನ್ನ ತಂದೆಯಾದ ಹಿರಣ್ಯಕಶ್ಯಪುವಿನ ಮುಂದೆ ಭಗವಂತನ ನವವಿಧ ಭಕ್ತಿಗಳ ವಿಚಾರವನ್ನು ನಿರೂಪಣೆ ಮಾಡಿದ್ದಾರೆ. ಪ್ರಹ್ಲಾದ ತನ್ನ ತಂದೆಗೆ ಉಪದೇಶಿಸಿದ ನವವಿಧ ಭಕ್ತಿಗಳನ್ನು ಪ್ರತಿನಿತ್ಯವೂ ನಾವು ಅನುಷ್ಠಾನ ಮಾಡಬೇಕು, ಅದನ್ನು ರೂಢಿಸಿಕೊಳ್ಳಬೇಕು. ಅದಕ್ಕೋಸ್ಕರ ಶ್ರೀಕರ ನಾರಾಯಣ ದೇವರು ನಮಗೆ ಅನುಗ್ರಹವನ್ನು ಉಂಟು ಮಾಡಬೇಕು. ಸಾಕ್ಷಾತ್ ಸೀತಾ ಸಹಿತ
ರಾಮಸ್ವರೂಪರಾದ ಶ್ರೀಕರ ನಾರಾಯಣ ದೇವರು ಈ ಧ್ಯಾನದಲ್ಲಿ ಗೋಚರರಾಗ್ತಾ ಇದ್ದಾರೆ. ಅದೇ ಶ್ರೀಕರ ನಾರಾಯಣ ದೇವರು ಭೂಮಧ್ಯದಲ್ಲಿ ಹಾಗೂ ಹೃದಯದಲ್ಲಿಯೂ ಕೂಡ ನೆಲೆಸಿದ್ದಾರೆ. ಈ ದೇಹ ಯಾವ ಮನೆಯಲ್ಲಿ ಇದೆಯೋ ಆ ಮನೆಯ ದೇವರ ಭದ್ರ ಮಂಟಪದಲ್ಲೂ ಕೂಡ ಶ್ರೀಕರ ನಾರಾಯಣ ದೇವರು ವಿರಾಜಮಾನರಾಗಿದ್ದಾರೆ. ಅವರಿಗೆ ಈ ನರಸಿಂಹದೇವರ ಚರಿತ್ರೆಯ ಚಿಂತನೆಯನ್ನು ಭಕ್ತಿಯಿಂದ ಸಮರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು.